ಎಲ್ಲರಿಗೂ ನಮಸ್ಕಾರ. ನಾನು ಡಿಗ್ರಿ ಸೆಮ್ನ ಎಕ್ಸಾಮ್ ಫೀಸನ್ನು ಕಟ್ತಕ್ಕಂಥದ್ದನ್ನ ಹೇಳ್ಕೊಡ್ತೀನಿ. ಇಲ್ಲಿ ನಾವು ಗೂಗಲ್ ಮೇಲೆ ಕ್ಲಿಕ್ಕನ್ನು ಮಾಡಿ CMS ಅಂತಕ್ಕಂಥ ಸರ್ಚನ್ನು ಮಾಡಿ ಅಲ್ಲಿ ಲ್ಯಾಗಿನ್ ಅಂತಕ್ಕಂಥ ಬರುತ್ತೆ. CMS ಲ್ಯಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿದ ಬಳಿಕ ಇಲ್ಲಿ ಏನಪ್ಪ ಅಂತಂದರೆ ಸಮಗ್ರ ವಿಷಯದ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ 3 rotates ಲೈನ್ಸ್ ಅಂತಕ್ಕಂಥದ್ದು ಇರುತ್ತೆ. ಯಾಕಪ್ಪ ಅಂತಂತಂದ್ರೆ ಒಂದೊಂದು ಸಲ ಶೋ ಆಗುತ್ತೆ ಇರುತ್ತೆ 3 rotates ಲೈನ್, ಒಂದೊಂದು ಸಲ ಶೋ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಜೂಮನ್ನು ಮಾಡಿ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ಬಳಿಕ ಈ ಕಡೆ ಲೆಫ್ಟ್ ಸೈಡನ್ನು ಸ್ಕ್ರೋಲ್ ಮಾಡ್ತಾ ಬಂದಾಗ ಅಲ್ಲಿ ಲ್ಯಾಗಿನ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಈ ಲ್ಯಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಿದಾಗ ನಾವು ನಮ್ಮ ಯಾವ ಥರ CMS ಓಪನ್ ಆಗ್ತಕ್ಕಂಥದ್ದನ್ನು ID ಅಂತ ಆ ಥರ ಶೋ ಅಂತ ಆಗ್ತಕ್ಕಂಥದ್ದು ಬರುತ್ತೆ. UG ನಂಬರ್ ಹಾಕಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರನ್ನು ಹಾಕಿ ಏನಪ್ಪ ಅಂತಂದರೆ ಲ್ಯಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡ್ಬೋದು. ಮಾಡಿದ ಬಳಿಕ ಇಲ್ಲಿ ಏನಪ್ಪ ಅಂತಂತಂದ್ರೆ 3 rotates ಲೈನ್ಸ್ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ ಲೆಫ್ಟ್ ಸೈಡು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಎಕ್ಸಾಮ್ ಅಂತಕ್ಕಂಥ ಶೋ ಆಗುತ್ತೆ. ಎಕ್ಸಾಮ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಎಕ್ಸಾಮ್ ಅಂತ ಇದೆ. ಆ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಎಕ್ಸಾಮ್ ನೋಟಿಫಿಕೇಷನ್ ಅಂತಕ್ಕಂಥ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನೋಡಿ ಫ್ರೆಂಡ್ಸ್ ಬಂತು. ಮತ್ತು ಎಕ್ಸಾಮ್ ಮೇಲೆ ಅಪ್ಲಿಕೇಶನ್ ಇನ್ನೊಂದು ಸಲ ಅದು ತೆಳಗೆ ಬಂತು. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಅವಾಗ ಇಲ್ಲಿ ಶೋ ಆಗ್ತಾ ಇರುತ್ತೆ ನಮ್ಮದು ನಾವು ಯಾವ ಸೆಮ್ದು ಎಕ್ಸಾಮ್ ಫೀಸನ್ನು ಕಟ್ತಕ್ಕಂಥದ್ದು. ಒಂದೊಂದು ಸಲ 1ನೇ ಪೇಜಲ್ಲಿ ತೋರಿಸ್ತಿರುತ್ತೆ, ಒಂದೊಂದು ಸಲ 2ನೇ ಪೇಜಲ್ಲಿ ತೋರಿಸ್ತಿರುತ್ತೆ. ಆದರೆ ನಂದು ರಿಪೀಟರ್ಸ್ ಇರೋ ಕಾರಣಕ್ಕೋಸ್ಕರ 2ನೇ ಪೇಜನ್ನು ಶೋ ತೋರಿಸ್ತಿರುತ್ತೆ. ಇಲ್ಲಿ ನೋಡಬೇಕು. ಆದರೆ ನಮ್ಮದು ಯಾವ ಸೆಮ್ ರಿಸಲ್ಟ್ ಇರುವ ಕಾರಣಕ್ಕೋಸ್ಕರ ನಾವು ನೋಡಬೇಕು. ನಮ್ಮದು ರಿಪೀಟರ್ಸ್ ಇರುವ ಕಾರಣಕ್ಕೋಸ್ಕರ ಇಲ್ಲಿ ನೋಡಬೇಕು ನಮ್ಮ ಸೆಮ್ಗಳದ್ದು ಯಾವ ಸೆಮ್ ಅಂತಕ್ಕಂಥದ್ದು. ಇಲ್ಲಿ ಅಪ್ಲೈ ಫಾರ್ ಎಕ್ಸಾಮ್ ಅಂತ ನೋಟಿಫಿಕೇಷನ್ ಅಂತಕ್ಕಂಥದ್ದು ಇರುತ್ತೆ. ಅದರ ಮೇಲೆ ಕ್ಲಿಕ್ಕನ್ನು ಮಾಡಿದ ಬಳಿಕ ಅಲ್ಲಿ ನಮ್ಮದೇ ಸಬ್ಜೆಕ್ಟ್ ಅಂತಕ್ಕಂಥದ್ದು ತೋರಿಸ್ತಿರುತ್ತೆ. ಆದರೆ ನಾನು ರಿಪೀಟರ್ಸ್ ಇರೋ ಕಾರಣಕ್ಕೋಸ್ಕರ ನಾನು 2 ಸಬ್ಜೆಕ್ಟ್ ಬಂದಿದೆ. ಆದರೆ ನೀವು ನಿಮ್ಮ ಸಬ್ಜೆಕ್ಟನ್ನು ಕ್ಲಿಯರ್ ಮಾಡಿ ಅದ್ರ ಮೇಲೆ ಪೇ ಅಂತಕ್ಕಂಥದ್ದು ಮಾಡಬೇಕು. ಮೊದಲು ನಿಮ್ಮ ಸಬ್ಜೆಕ್ಟನ್ನು ನೋಡ್ಕೋಬೇಕು, ಆಮೇಲೆ ಪೇ ಮಾಡಬೇಕು. ಇಲ್ಲಿ ಏನಪ್ಪ ಅಂತಂದರೆ ಆರ್ ಯು ಶೋರ್ ಅಂತಕ್ಕಂಥದ್ದು ಬರುತ್ತೆ. ಅಲ್ಲಿ ನಾವು ಏನು ಮಾಡಬೇಕು, ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಬಳಿಕ ಅಲ್ಲಿ ಪೇ ಅಂತಕ್ಕಂಥದ್ದು ಆಪ್ಷನ್ ಇದೆ ತೆಳಗಡೆ. ಪೇ ಮೇಲೆ ಕ್ಲಿಕ್ಕನ್ನು ಮಾಡಿ ಇಲ್ಲಿ ಏನಪ್ಪ ಅಂತಂದರೆ ನೀವು ಅದರಲ್ಲಿ ಕಟ್ಬೋದು ಅಂತ ಅಲ್ಲಿ ಆಪ್ಷನ್ ಕೇಳುತ್ತೆ. ಕ್ರೆಡಿಟ್ ಅಥವಾ ಏನಾದರೂ ಕೇಳುತ್ತೆ. ನಾನು UPI ಫೋನ್ಪೇ ಮೂಲಕ ಕಟ್ಟುವ ಕಾರಣಕ್ಕೋಸ್ಕರ ನಾನು UPIಯನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ UPI ID ಕೇಳುತ್ತೆ. ಇಲ್ಲಿ UPI ID ಹೆಂಗಪ್ಪ ಅಂತಂತಂದ್ರೆ ಫೋನ್ಪೇನ ಓಪನ್ ಮಾಡಬೇಕು. ಫೋನ್ಪೇನ ಮೇಲೆ ಓಪನ್ ಮಾಡಿದಾಗ ಇಲ್ಲಿ ಏನಪ್ಪ ಅಂತಂದರೆ ಸ್ಕ್ಯಾನರ್ ಬರುತ್ತೆ ನೋಡಿ, ಅದು ಕೆಳಗೆ ವಿವೋ UPI ಡೀಟೇಲ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಅಲ್ಲಿ ಕಾಪಿ ಅಂತಕ್ಕಂಥದ್ದು ಇರುತ್ತೆ ಸೈಡಿಗೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಗ್ರೀನ್ಸ್ ಕಲರು ಯಾರೋ ಮಾಡಿದ್ನಲ್ಲ, ಅದ್ರ ಮೇಲೆ ಕಾಪಿ ಅಂತಂದ್ರೆ ಕಾಪಿ ಆಯಿತು. ಮತ್ತು ಇಲ್ಲಿಗೆ ವಾಪಸ್ಸು ಲ್ಯಾಗಿನ್ ಬೆಲ್ಲಿ ಬಂದು ಅಲ್ಲಿ ನನ್ನ UPI ID ಹಾಕಿ ಪೇ ನೌ ಅಂತಕ್ಕಂಥದ್ದು ಇರುತ್ತೆ. ಆ ಪೇ ನೌ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ಕ್ಲಿಕ್ಕನ್ನು ಮಾಡಿದ ಬಳಿಕ ಇಲ್ಲಿ ಏನಪ್ಪ ಅಂತಂದರೆ 5 ನಿಮಿಷ ಇರುತ್ತೆ. ಇದರೊಳಗೆ ನಾವು ಎಕ್ಸಾಮ್ ಫೀಸನ್ನು ಕಟ್ಟಬೇಕು. ಇಲ್ಲಪ್ಪ ಅಂತಂದರೆ ಭಾಳ ಪ್ರಾಬ್ಲಮ್ ಅಂತಕ್ಕಂಥ ಆಗುತ್ತೆ ಇರುತ್ತೆ. ಇಲ್ಲಿ ನಾರ್ಮಲ್ ಮೆಸೇಜನ್ನು ಬಂತು. ಆ ನಾರ್ಮಲ್ ಮೆಸೇಜ್ ಮೇಲೆ ಇಲ್ಲೇನು ತೋರಿಸ್ತಾ ಇದ್ದಾರೆ ಪೇ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮತ್ತು ಫೋನ್ಪೇನಲ್ಲಿ ಓಪನ್ ಆಗುತ್ತೆ ಪೇ ಅಂತಕ್ಕಂಥದ್ದು. ಆ ಫೋನ್ಪೇನಲ್ಲಿ ಓಪನನ್ನು ಮಾಡಬೇಕು. ಅದಾದ ಬಳಿಕ ಪೇ ಅಂತಕ್ಕಂಥ ಇನ್ನೊಂದು ಸಲ ಕೇಳುತ್ತೆ. ಮತ್ತೆ ಪೇಯನ್ನು ಕೊಡಬೇಕು. ಪೇ ಕೊಟ್ಟ ಬಳಿಕ ಇಲ್ಲಿ ನಮ್ಮ ಏನಪ್ಪ ಅಂತಂತಂದರೆ ಅಮೌಂಟ್ ಅಂತಕ್ಕಂಥದ್ದನ್ನು ಕಂಪ್ಲೀಟ್ ಆಗುತ್ತೆ ಇಲ್ಲಿಗೆ. ಇದಾದ ಬಳಿಕ ನಮ್ಮ ಪ್ರಿಂಟ್ ಅಂತಕ್ಕಂಥದ್ದು ಬರುತ್ತೆ. ಆ ಪ್ರಿಂಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಇದನ್ನು ನಾವು ಸೇವ್ ಮಾಡಿ ಇಟ್ಕೊಳ್ಬೇಕು. ಯಾಕಪ್ಪ ಅಂತಂತಂದರೆ ಎಕ್ಸಾಮ್ ಸಂದರ್ಭದಲ್ಲಿ ನಮ್ಮ ಕಾಲೇಜ್ ಎಕ್ಸಾಮ್ ಬರೆಯುವಂಥ ಸಂದರ್ಭದಾಗ ಇದನ್ನು ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದನ್ನು ಸೇವ್ ಮಾಡಿ ಇಟ್ಕೊಳ್ಬೇಕು. ಯಾವ ಥರ ಸೇವ್ ಮಾಡ್ತಕ್ಕಂಥದ್ದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮತ್ತು ನಿಮಗೆ ಅದನ್ನು ಯಾವ ಥರ ಬೇಕು ಅದನ್ನು ಹೆಸರನ್ನು ಇಟ್ಕೊಂಡು ಸೇವ್ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇದನ್ನು ಯಾವ ಥರ ಇಷ್ಟ ಆಯಿತು ಎಂಬತಕ್ಕಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.